ದಯವಿಟ್ಟು ನನಗೆ ಇಲ್ಲಿ ಬಂದಿರೋದಕ್ಕೆ ಮಾತೇ ಬರ್ತಾ ಇಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಖುಷಿಯಾಗಿದೆ. ಎಂತಕ್ಕೆ ಅಂತ ಹೇಳಿದರೆ, ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತೇಳಿ. ನಾನು ಪ್ಲ್ಯಾನ್ ಎಲ್ಲ ಮಾಡ್ಕೊಳ್ತೀನಿ, ಆದರೆ ನನ್ನ ಜೊತೆ ಯಾರೂ ಬರೋದಿಲ್ಲ, ಒಬ್ಬನೇ ಬರೋದಲ್ವ. ಸೊ ಹಾಗೆ ಇವತ್ತು ಬಂದೋದಕ್ಕೆ ತುಂಬ ಖುಷಿ ಆಗಿದೆ. ಹೀಗೇನೆ ನಿಮಗೆ ಕಾಣಿಸ್ತಿದೆ, ನಾನು ಈಗ ರೈಲಿಂದ ಹೇಳ್ಕೊಂಡು ಬಂದೆ. ಈಗ ನನಗೆ ಅಲ್ಲಿ ಒಬ್ಬರು ಪರಿಚಯ ಆಗಿದ್ರು, ಲೋಕಲಲ್ಲಿ ಇರುವವರು, ಅಂದರೆ ಇದೇ ಊರಿನವರು. ಅವರು ನನಗೆ ಹೇಳಿದರು, ಆಟೋಗೆಲ್ಲ ಹೋಗಬೇಡ, ನಿಮಗೆ 500 ಆಗ್ತದೆ, ಐ ಮೀನ್ 150 to 200 ಆಗ್ತದೆ ಅಂತ. ಅದಕ್ಕಾಗಿ ನಾನು ಅಲ್ಲಿಂದ ಒಂದು 100 ಮೀಟರ್ ನಡ್ಕೊಂಬಂದರೆ ನಿಮಗೆ ಅಲ್ಲಿ ಕಾಣಿಸ್ತಾ ಉಂಟಲ್ಲ, ಸೊ ಅಲ್ಲಿ ನಿಮಗೆ ಬಸ್ ಸಿಗ್ತದೆ. ಬಸ್ಸಿಗಾದರೆ 10 ರೂಪಾಯಿ, ನೀವು 10 ರೂಪಾಯಿ ಕೊಟ್ಟು ಹೋಗ್ಬೋದು ಬಸ್ಸಿಗೆ. ಸೊ ಅದು ಬೆಟರ್ ಅಲ್ವಾ ಆಟೋದಲ್ಲಿ ಹೋಗ್ಲಿಕ್ಕಿಂತ. ಸೊ ನಾನು ಸಹ ಹಾಗೆ ಮಾಡ್ತಿದ್ದೇನೆ. ಆ್ಯಂಡ್ ಬನ್ನಿ ನಾನು ಮುಂದೆ ಹೋಗಿ ಮಾತಾಡುವ. ನಾನು ಇಲ್ಲಿ ಬಂದಿದ್ದೇನೆ, ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮುರುಡೇಶ್ವರ ಬಸ್ ನಿಲ್ದಾಣ. ಅಲ್ಲಿ ದ್ವಾರ ಬಾಗಿಲು ಕಾಣಿಸ್ತದಲ್ಲ, ಸೊ ಅದು ಮುರುಡೇಶ್ವರಕ್ಕೆ ಹೋಗುವಂಥ ಒಂದು ದಾರಿ. ಈಗ ನಾ ಬಸ್ಸಿಗಾಗಿ ಕಾಯಬೇಕಾಗ್ತದೆ ಅಷ್ಟೇ. ಸೊ ಗೈಸ್, ನಾನು ಅಲ್ಲಿಂದ ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ಬರೀ 6 ರೂಪಾಯಿ ತೊಗೊಂಡು, ಅದೇ ನಾನು ಆಟೋದಲ್ಲಿ ಬರೋದಾಗಿದ್ದೆ ನನಗೆ 150ಇಂದ 200 ರೂಪಾಯಿವರೆಗೂ ತೊಗೊಳ್ತಿದ್ರು. ಅಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಅದು ಟೆಂಪಲ್ಲು. ನನಗೆ ಇಲ್ಲಿಂದನೇ ಇದು ಕಾಣಿಸ್ತಾ ಇದೆ, ಮುರುಡೇಶ್ವರ ಗೋಪುರ. ಬನ್ನಿ ನಾವು ಒಳಗೋಗಿ ತೋರಿಸ್ತೇನೆ. ಆ್ಯಂಡ್ ಹಾಗೆ ಒಂದು ಸತಿ ನೋಡ್ಕೊಂಬಿಡಿ ನೀವು ಕೂಡ. ನಾನು ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಬಂದದ್ದು. ಅಲ್ಲಿ ಬಂದು ಬಸ್ಸಿಗಾಗಿ ಕಾಯ್ತಾ ಕುಳಿತೆ. ತದನಂತರ ಬಸ್ ಬಂತು. ಬಸ್ಸಲ್ಲಿ ನಾನು ಬರೀ 6 ರೂಪಾಯಿ ಕೊಟ್ಟು ಬಂದೆ. ಅದೇ ನಾನು ಆಟೋಗಾದರೆ ನನಗೆ ಒಂದು 150ಇಂದ 200 ರೂಪಾಯಿ ಕೊಡಬೇಕಾಗಿತ್ತು. ನೀವೇನು ನೋಡ್ತೀರಲ್ಲ, ಇದು ಕಲ್ಯಾಣಿ. ಇದು ಕಲ್ಯಾಣಿ. ಹಾಗೆ ಮುಂದೆ ಹೋಗುವ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮುರುಡೇಶ್ವರ ಸ್ವಾಮಿಯ ಒಂದು ಗೋಪುರ. ಮತ್ತು ಹಾಗೆ ಒಂದು ಸ್ಟ್ಯಾಚು ಕಾಣ್ತಾ ಉಂಟು ನೋಡಿ ಅಲ್ಲಿ. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ಗೋಪುರ ಅಷ್ಟು ಮೇಲೆ ಇದೆ. ಅಲ್ಲೇ ಪಕ್ಕದಲ್ಲಿ ಸಮುದ್ರ ಇದೆ. ಹಾಗೆ ಇಲ್ಲೆರಡು ಆನೆಗಳು ನಮ್ಮನ್ನು ಸ್ವಾಗತ ಮಾಡುತ್ತೆ ಬಂದ ತಕ್ಷಣ. ಮತ್ತು ಇದು ಟೆಂಪಲ್ ಅಂತ ನಾನು ಓಂ ಶ್ರೀ ಇದು ದರ್ಶನಕ್ಕೆ ಹೋಗೋ ದಾರಿ. ಜನ ಯಾರೂ ಇಲ್ಲ. ನಾನು ಇಲ್ಲಿ ಬಂದಿದ್ದೇನೆ ನೋಡಿ. ಇದು ಮಾತೋಬಾರ್ ಶ್ರೀ ಮುರುಡೇಶ್ವರ ದೇವ. ಇದು ಬಂದು ನಿಮಗೆ ಸಮುದ್ರದಲ್ಲೇ ಇದೆ. ಈ ದೇವರು ಬಂದು ಅಲ್ಲೇನು ಕಾಣಿಸ್ತಿದೆಯಲ್ಲ, ಅದು ಸಮುದ್ರ. ಸೊ ಅದೇನು ನೋಡ್ತಿದ್ದೀರಾ, ಸಮುದ್ರದ ನಡುವೆ ಇರುವುದು ದೇವಸ್ಥಾನ. ದೇವಸ್ಥಾನದ ಒಳಗೆ ಈಗ ಪ್ರವೇಶ ಮಾಡ್ತಿದ್ದೀನಿ. ಸೊ ನೀವೆಲ್ಲ ನೋಡ್ತಿರೋದು ಏನು ಅಂತಂದರೆ, ಇದು ಟೆಂಪಲ್. ಸೊ ನಾನು ಇಲ್ಲಿಂದ ಬಂದು ದರ್ಶನ ಮುಗಿಸ್ಕೊಂಡು ಒಳಗೆ ದರ್ಶನ ಮಾಡಿಕೊಂಡು, ಇದು ಸ್ವಾಮಿ ಮುರುಡೇಶ್ವರ ಸ್ವಾಮಿ ಒಳಗಿರುವುದು. ಸೊ ಅದು ಕೂಡ ಒಂಥರ ಆತ್ಮಲಿಂಗ ಥರ ಇದೆ. ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ಇಲ್ಲಿ ಗಣಪತಿ ದೇವರಿದ್ದಾರೆ.
ಸ್ವಾಮಿ ಇವರ ಇದು. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಒಂದು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಸೊ ಇಲ್ಲೇನು ಕಾಣ್ತಾ ಇದೆ, ಆಂಜನೇಯ ಸ್ವಾಮಿ ದೇವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರು, ಹಾಗೆ ಇದು ಪಾರ್ವತಿ ದೇವರು. ಸೊ ನೀವೆಲ್ಲೇನೇ ನೋಡ್ತಿದ್ದೀರಾ, ಇದು ಪಾರ್ವತಿ ದೇವರು. ಲೈಕ್ ಶಿವ ಗಣೇಶ ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಮತ್ತು ಪಾರ್ವತಿ ದೇವರು ಇರೋದು ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ. ಸೊ ನೀವೇನು ನೋಡ್ತಾ ಇದ್ದೀರಾ, ನಾನೆಲ್ಲ ವೀಡಿಯೋ ಮಾಡ್ಕೊಂಬಂದೆ. ಇಲ್ಲಿ ಪ್ರಸಾದ ತಗೋಣ ಅಂತ ಬಂದೆ, ಬಟ್ ಪ್ರಸಾದ ನನಗೆ ಚಿಲ್ಲರೆ ಇಲ್ಲ ಅಂದರು. ನಾನು ಮತ್ತೆ ಹೊರಗಡೆಯಿಂದ ಚಿಲ್ಲರೆ ತಂದು ಆಮೇಲೆ ಪ್ರಸಾದ ತಗೊಳ್ತೀನಿ. ಸೊ ಅದಾದಮೇಲೆ ನಾನು ಈಗ ಭೋಜನಾಲಯಕ್ಕೆ ಹೋಗ್ತಿದ್ದೀನಿ. ಇದೇನು ನೋಡ್ತಿದ್ದೀರಲ್ಲ ನೀವು, ಇದು ಭೋಜನಾಲಯ. ಈಗ ಸಮಯ ಬಂದು 7:30ರಿಂದ 10 ಗಂಟೆ ಅಂತ ಇದೆ. ಒಳಗೆ ಹೋಗುವ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ 2 ಹೊತ್ತು ಅನ್ನ ಸಂತರ್ಪಣೆ ಇರುತ್ತೆ. ಈಗಾಗಲೇ ಜನ ಕೂತ್ಕೊಂಡಿದ್ದಾರೆ ಅಲ್ಲಿ. ನಿಮಗೆ ಅಲ್ಲಿ ತೋರಿಸೋದಕ್ಕಾಗಲಿಲ್ಲ, ಒಳಗಡೆ ಫೋಟೋ ಎಲ್ಲ ಇರಲಿಲ್ಲ. ಇದೇ ದೇವರು, ಕೈ ಮುಕ್ಕೊಂಬಿಡಿ. ದರ್ಶನ ಮುಗೀತು, ಊಟನೂ ಆಯಿತು. ಊಟ ಮೀನ್ಸ್ ಲೈಕ್ ಟಿಫನ್ ಕೊಟ್ಟರು, ಉಪ್ಮಾ ಮತ್ತು ಸ್ವೀಟ್ ಅವಲಕ್ಕಿ ಮತ್ತು ಹಾಲು ಥರ ಇತ್ತು, ಬಟ್ ಅದು ಹಾಲಲ್ಲ, ಖೀರ್ ಥರ ಇತ್ತು, ಅದು ಕೊಟ್ಟರು. ಮಸ್ತ್ ಪ್ಲೇಸು, ಬನ್ನಿ, ಬಂದು ವಿಸಿಟ್ ಮಾಡಿ. ನೀವೇನು ನೋಡ್ತಿದ್ದೀರೋ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ. ಆ್ಯಂಡ್ ಇದೇನಿದು ಸಮುದ್ರ, ಇದು ಇಲ್ಲೆಲ್ಲ ಫುಲ್ ಸಮುದ್ರ ಇರೋದು. ಸೊ ಈ ಸಮುದ್ರದ ನಡುವೆ ಈ ಟೆಂಪಲ್ ಇರೋದು ಕಾಣಿಸ್ತಿದೆಯಲ್ಲ ಅಲ್ಲಿ, ಆ ಟೆಂಪಲ್ ಇರೋದು. ಅದೆಲ್ಲ ಏನಿದೆ ಇದೆಲ್ಲ ಬಂದು ದೇವರಿಗೆ ಅಂತಲೇ, ಲೈಕ್ ಆ ದೇವರು ಆರಿಸ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ.